ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಅಡ್ವಾನ್ಸ್ ಕಾರ್ಪೊರೇಟಿಂಗ್ ಸಬ್ಜೆಕ್ಟ್ ಅಲ್ಲಿ ಯಾವೆಲ್ಲ ಕ್ವಶನ್ಸ್ 2 ಮಾರ್ಕ್ಸ್ ಅಲ್ಲಿ ಹಿಂದೆ ಕೇಳಿದ್ದಾರೆ ಮತ್ತೆ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಗಿವ್ ದ ಮೀನಿಂಗ್ ಆಫ್ ಅಮಾಲ್ಗಮೇಷನ್ ಅಂತ ಕೇಳಿದ್ದಾರೆ. ನೋಡಿ, ಅಮಾಲ್ಗಮೇಷನ್ ಈಸ್ ದಿ ಪ್ರೋಸೆಸ್ ಆಫ್ ಕಂಬೈನಿಂಗ್ 2 or more ಕಂಪನೀಸ್ ಇಂಟು ಸಿಂಗಲ್ ಕಂಪನಿ. ದಿ ಎಕ್ಸಿಸ್ಟಿಂಗ್ ಕಂಪನಿ ಮೇ ಬಿ ಡಿಸಾಲ್ವ್ಡ್, a new company may be formed, or one company may absorb the other. ಅಂದ್ರೆ amalgamation in this is nothing but it is one of the combination process of combination of 2 or more companies into single company. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಸೇರಿ ಒಟ್ಟಿಗೆ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಅಮಾಲ್ಗಮೇಷನ್ಸ್ ಅಂತ ಕರಿತೀವಿ. ಸೊ ಎಕ್ಸಿಸ್ಟಿಂಗ್ ಕಂಪನಿಯನ್ನ ಡಿಸಾಲ್ವ್ ಮಾಡ್ತಾರೆ, ಹೊಸದಾಗಿ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅಮಾಲ್ಗಮೇಟಿಂಗ್ ಟುಗೆದರ್ ಆಸ್ ಎ ಕಂಪನಿ, ಸಿಂಗಲ್ ಕಂಪನಿಯಾಗಿ ಮಾಡ್ತಕ್ಕಂಥ ಅಮಾಲ್ಗಮೇಷನ್ ಅಂತ ಕರಿತೀವಿ. ಎರಡನೇದು ಬಂದು ಸ್ಟೇಟ್ ದಿ ಟೈಪ್ಸ್ ಆಫ್ ಅಮಾಲ್ಗಮೇಷನ್. ಸುಮಾರು ಸಲ ಈ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಯಾವೆಲ್ಲ ಟೈಪ್ಸ್ ಇದೆ ಅಮಾಲ್ಗಮೇಷನ್ ಅಲ್ಲಿ ಇರೋದೆರಡೆ: ಅಮಾಲ್ಗಮೇಷನ್ ಇನ್ ನೇಚರ್ ಆಫ್ ಮರ್ಜರ್, ಅಮಾಲ್ಗಮೇಷನ್ ಇನ್ ದಿ ನೇಚರ್ ಆಫ್ ಪರ್ಚೇಸ್. ಇವೆರಡು ಬರೆದ್ರೆ ಸಾಕು. ಅಂಡ್ ಥರ್ಡ್ ಕ್ವಶನ್ ಬಂದು ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಅಂತ ಕೇಳಿದ್ದಾರೆ. ಸೊ ಏನಕ್ಕೆ ಅಮಾಲ್ಗಮೇಟ್ ಆಗ್ತಾರೆ ಕಂಪನಿಗಳು? ಆಬ್ಜೆಕ್ಟಿವ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಟು ರೆಡ್ಯೂಸ್ ಕಾಂಪಿಟೇಷನ್ಸ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ, ಎರಡನೇದು ಟು ಅಚೀವ್ ಬಿಸ್ನೆಸ್ ಗ್ರೋತ್ ಅನ್ನ ಅಚೀವ್ ಮಾಡಲಿಕ್ಕೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಅನ್ನ ಅಚೀವ್ ಮಾಡಲಿಕ್ಕೆ ಅವರು ಅಮಾಲ್ಗಮೇಟ್ ಆಗ್ತಕ್ಕಂಥದ್ದು. ದೆನ್ ಫೋರ್ತ್ ಕ್ವಶನ್ ಬಂದು ಸ್ಟೇಟ್ ಎನಿ 2 ಅಡ್ವಾಂಟೇಜ್ ಆಫ್ ಅಮಾಲ್ಗಮೇಷನ್ ಅಂತ ಕೇಳಿದರೆ ಸೇಮ್ ಅದನ್ನೇ ಬರೋದಾಯ್ತು. ರಿಡಕ್ಷನ್ ಇನ್ ಕಾಂಪಿಟೇಷನ್, ಬೆಟರ್ ಮ್ಯಾನೇಜ್ಮೆಂಟ್ ಅಂಡ್ ಎಫಿಷಿಯನ್ಸಿ, ಆರ್ ಟು ಅಚೀವ್ ಬಿಸ್ನೆಸ್ ಗ್ರೋತ್, ಟು ಅಚೀವ್ ಬಿಸ್ನೆಸ್ ಎಕ್ಸ್ಪಾನ್ಷನ್, ಎಲ್ಲದೂ ಕೂಡ ಅಡ್ವಾಂಟೇಜಸ್ ಆಗುತ್ತೆ. ದೆನ್ ಫಿಫ್ತ್ ಒನ್ ಬಂದು ಸ್ಟೇಟ್ ದಿ ಮೆಥಡ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ಸ್ ಅಲ್ಲಿ ಎಷ್ಟು ಮೆಥಡ್ಸ್ ಇದೆ ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದು. 3 ಮೆಥಡ್ ಇದೆ: ಲಂಸಮ್ ಮೆಥಡ್, ನೆಟ್ ಅಸೆಟ್ ಮೆಥಡ್, ನೆಟ್ ಪೇಮೆಂಟ್ ಮೆಥಡ್. ಈ 3 ಬರೆದ್ರೆ ಸಾಕಾಗತ್ತೆ. ದೆನ್ ಸಿಕ್ಸ್ ಕ್ವಶನ್ ಬಂದು ಸ್ಟೇಟ್ ದಿ ಡಿಫರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಅಂಡ್ ಅಕ್ವಿಜೇಷನ್ ಅಂತ ಕೇಳ್ತಾರೆ. ಸುಮಾರು ಸಲ ಈ ಕ್ವಶನ್ಸ್ ಇದೆ. ಅಮಾಲ್ಗಮೇಷನ್ ಮತ್ತೆ ಅಕ್ವಿಜೇಷನ್ಗೆ ಏನ್ ಡಿಫರೆನ್ಸ್ ಇದೆ ಎಕ್ಸ್ಪ್ಲೈನ್ ಮಾಡಿ ಅಂತ ಡಿಫರೆನ್ಸ್ ಅನ್ನ ಬರೀಬೇಕಾಗುತ್ತೆ. ನೋಡಿ, ಅಮಾಲ್ಗಮೇಷನ್ ಅಂದ್ರೆ ಕಂಬೈನಿಂಗ್ ಆಫ್ 2 or more ಕಂಪನಿ ಇಂಟು ಒನ್ ಕಂಪನಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಸೇರಿ ಒಂದು ಕಂಪನಿ ಆಗ್ತಕ್ಕಂಥದ್ದು ಅಮಾಲ್ಗಮೇಷನ್ ಅಂತ ಕರಿತೀವಿ. ಬಟ್ ಅಕ್ವಿಜೇಷನ್ ನಾಟ್ ಲೈಕ್ ದಟ್. ಅಕ್ವಿಜೇಷನ್ ಮೀನ್ಸ್ ಒನ್ ಕಂಪನಿ ಟೇಕ್ ಓವರ್ಸ್ ಅನದರ್ ಕಂಪನಿ. ಒಂದು ಕಂಪನಿ ಇನ್ನೊಂದು ಕಂಪನಿಯ ಟೇಕ್ ಓವರ್ ಮಾಡುತ್ತೆ, ಅದನ್ನ ಅಕ್ವಿಜೇಷನ್ಸ್ ಅಂತ ಕರಿತೀವಿ. ಅಂಡ್ ಎರಡನೇ ಡಿಫರೆನ್ಸ್ ಬಂದು ಅಮಾಲ್ಗಮೇಷನ್ ಅಲ್ಲಿ ಎ ನ್ಯೂ ಕಂಪನಿ ಮೇ ಬಿ ಫಾರ್ಮ್ಡ್ ಆರ್ ಕಂಪನೀಸ್ ಮೇ ಮರ್ಜ್. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಏನು ಡಿಸಾಲ್ವ್ ಆಗ್ಬಿಟ್ಟು ಹೊಸದಾಗಿ ಫಾರ್ಮ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಅಥವಾ ಎರಡು ಕಂಪನಿಗಳು ಮರ್ಜ್ ಆಗ್ತಕ್ಕಂಥದ್ದು ಅಮಾಲ್ಗಮೇಷನ್ ಅಂತ ಕರಿತೀವಿ. ಬಟ್ ಅಕ್ವಿಜೇಷನ್ಸ್ ಅಲ್ಲಿ ನೋ ನ್ಯೂ ಕಂಪನಿ ಫಾರ್ಮ್, ಯಾವುದೇ ತರದ ಹೊಸ ಕಂಪನಿ ಫಾರ್ಮ್ ಆಗೋದಿಲ್ಲ. ಓನ್ಲಿ ಒನ್ ಕಂಪನಿ ಅಕ್ವೈರ್ ಅನದರ್ ಇರ್ತಾ. ಈಗ ಎಕ್ಸ್ ಮತ್ತೆ ವೈ ಕಂಪನಿ ಇದೆ ಅಂದ್ರೆ ಎಕ್ಸ್ ಮತ್ತೆ ವೈ ಎರಡು ಅಮಾಲ್ಗಮೇಟ್ ಆದ್ರೆ ಎಕ್ಸ್ ವೈ ಅಂತ ಹೊಸ ಕಂಪನಿ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಅಕ್ವಿಜೇಷನ್ಸ್ ಅಲ್ಲಿ ಆಗಲ್ಲ. ಎಕ್ಸ್ ಅಕ್ವೈರ್ಡ್ ವೈ ನ ಅಕ್ವೈರ್ ಮಾಡ್ಕೊಂಡಿರುತ್ತೆ ಅಷ್ಟೇ, ಯಾವುದೇ ಹೊಸ ಕಂಪನಿ ಸ್ಟಾರ್ಟ್ ಆಗೋದಿಲ್ಲ. ಅಂಡ್ ಅಮಾಲ್ಗಮೇಷನ್ ಅಲ್ಲಿ ಇನ್ನೊಂದು ಡಿಫರೆನ್ಸ್ ಏನ್ ಹೇಳುತ್ತೆ ಅಂದ್ರೆ, ಕಂಟ್ರೋಲ್ ಈ ಶೇರ್ಡ್ ಬೈ ಮರ್ಜ್ಡ್ ಕಂಪನೀಸ್. ಎಲ್ಲರೂ ಕೂಡ ಕಂಟ್ರೋಲಿಂಗ್ ಪವರ್ಸ್ ಇರುತ್ತೆ. ಬಟ್ ಅಕ್ವಿಜೇಷನ್ ಕಂಪನಿಲಿ ಅಕ್ವೈರಿಂಗ್ ಕಂಪನಿ ಗೈನ್ ದ ಕಂಟ್ರೋಲ್ ಓವರ್ ದಿ ಅಕ್ವೈರ್ಡ್ ಕಂಪನಿ. ಯಾವ ಕಂಪನಿ ಅಕ್ವೈರ್ ಮಾಡ್ಕೊಳುತ್ತೆ ಅವ್ರಿಗೆ ಕಂಟ್ರೋಲ್ ಇರುತ್ತೆ. ಅಂದ್ರೆ ಕಂಟ್ರೋಲ್ ಅಂದ್ರೆ ಡಿಸಿಷನ್ ಮೇಕಿಂಗ್ ಪವರ್ ಅಂತ ಅರ್ಥ. ಓಕೆ. ದೆನ್ ಸೆವೆಂತ್ ಏನ್ ಹೇಳ್ತಪ್ಪ ಅಂದ್ರೆ, ಗಿವ್ ದ ಮೀನಿಂಗ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅಂತ ಕೇಳ್ತಾರೆ. ಸೊ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೀನ್ಸ್ ರೀಅರೇಂಜಿಂಗ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅನ್ ಎಕ್ಸಿಸ್ಟಿಂಗ್ ಕಂಪನಿ ಟು ಮೇಕ್ ಇಟ್ ಫಿನಾನ್ಷಿಯಲಿ ಸೌಂಡ್ ವೈಲ್ ಕಂಪನಿ ಕಂಟಿನ್ಯೂಸ್ ಇಟ್ಸ್ ಬಿಸ್ನೆಸ್ ಆಪರೇಷನ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ವಾಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್ಸ್ ಅಂತ ಕೇಳಬಹುದು. ವಾಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕೇಳ್ತಾರೆ. ಸೊ 2 ಮಾರ್ಕ್ಸ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈಸ್ ಅ ಟೆಂಪರರಿ ಅಕೌಂಟ್ ಕ್ರಿಯೇಟೆಡ್ ವೆನ್ ಕಂಪನಿ ರೆಡ್ಯೂಸ್ ಇಟ್ ಶೇರ್ ಕ್ಯಾಪಿಟಲ್. ಕಂಪನಿ ಶೇರ್ ಕ್ಯಾಪಿಟಲ್ ನ ರೆಡ್ಯೂಸ್ ಮಾಡಿದಾಗ ಟೆಂಪರರಿ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಅಕೌಂಟ್ ಅನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕರಿತೀವಿ. ಅಂಡ್ ದ ಬ್ಯಾಲೆನ್ಸ್ ಈಸ್ ಯೂಸ್ಡ್ ಟು ಎಲಿಮಿನೇಟ್ ದ ಲಾಸಸ್ ಅಂಡ್ ಇಂಪ್ರೂವ್ ದ ಕಂಪನಿ ಫಿನಾನ್ಷಿಯಲ್ ಪೊಸಿಷನ್ಸ್ ಗೆ ಯೂಸ್ ಮಾಡ್ತಕ್ಕಂಥದ್ದು. ಅಂಡ್ ನೈನ್ತ್ ಕ್ವಶನ್ ಬಂದು ಸ್ಟೇಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಆಬ್ಜೆಕ್ಟಿವ್ಸ್ ಬರೀ ಅಂತ ಕೇಳಬಹುದು. ಸೊ ಟು ಎಲಿಮಿನೇಟ್ ಅಕ್ಯುಮಿಲೇಟೆಡ್ ಲಾಸ್, ಟು ರೆಡ್ಯೂಸ್ ಓವರ್ ವ್ಯಾಲ್ಯೂಡ್ ಅಸೆಟ್ಸ್, ಟು ಇಂಪ್ರೂವ್ ಕಂಪನೀಸ್ ಫಿನಾನ್ಷಿಯಲ್ ಹೆಲ್ತ್, ಟು ಅವಾಯ್ಡ್ ಲಿಕ್ವಿಡೇಷನ್ಸ್. ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನ ಕೇಳಿದರೆ ಎಕ್ಸಾಮ್ ಅಲ್ಲಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಎಕ್ಸಾಂಪಲ್ಸ್ ಅನ್ನ ಬರೀ ಅಂತ. ಜಸ್ಟ್ ಲೈಕ್ ಸನ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇವೆಲ್ಲ ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ವೆನ್ ಕಂಪನಿ ರೆಡ್ಯೂಸ್ ಇಟ್ ಶೇರ್ ಕ್ಯಾಪಿಟಲ್, ಯಾವಾಗ ಕಂಪನಿ ಶೇರ್ ಕ್ಯಾಪಿಟಲ್ ನ ರೆಡ್ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಟು ರೈಟ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್, ಟು ರಿಟರ್ನ್ ಎಕ್ಸೆಸ್ ಕ್ಯಾಪಿಟಲ್ ಟು ಶೇರ್ ಹೋಲ್ಡರ್ಸ್, ಟು ರೈಟ್ ಆಫ್ ಫಿಕ್ಟಿಷಿಯಸ್ ಅಸೆಟ್ಸ್ ಅನ್ನ ರೈಟ್ ಆಫ್ ಮಾಡಲಿಕ್ಕೆ. ಸೊ ಆ ಒಂದು ಸಂದರ್ಭದಲ್ಲಿ ಕಂಪನಿ ಶೇರ್ ಕ್ಯಾಪಿಟಲ್ ನ ರೆಡ್ಯೂಸ್ ಮಾಡಬಹುದು.
ಗಿವ್ ದ ಮೀನಿಂಗ್ ಆಫ್ ಡಿಬೆಂಚರ್ ಅಂತ ಕೇಳಿದರೆ ನೋಡಿ, ಡಿಬೆಂಚರ್ ಇಸ್ ಒನ್ ಆಫ್ ದಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಕಂಪನಿ ಟು ಬಾರೋ ಮನಿ ಫ್ರಮ್ ದಿ ಇನ್ವೆಸ್ಟರ್ಸ್ ಕ್ಯಾರಿಂಗ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಡಿಬೆಂಚರ್ ಅನ್ನೋದು ಒಂದು ಸರ್ಟಿಫಿಕೇಟ್, ರಿಟರ್ನ್ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಕಂಪನಿ ಇಶ್ಯೂ ಮಾಡುತ್ತೆ ಬಾರೋಯರ್ಗೆ ಫಾರ್ ದಿ ಪರ್ಪಸ್ ಆಫ್ ಬಾರೋಯಿಂಗ್ ಮನಿ ಫ್ರಮ್ ದಿ ಇನ್ವೆಸ್ಟರ್ಸ್. ಫಾರ್ ದಟ್ ಪರ್ಪಸ್ ಕಂಪನಿ ಪೇಯಿಂಗ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡುತ್ತೆ, ಅದನ್ನ ನಾವು ಡಿಬೆಂಚರ್ಸ್ ಅಂತ ಕರಿತೀವಿ. ದೆನ್ ಸ್ಟೇಟ್ ದಿ ಟೈಪ್ಸ್ ಆಫ್ ಡಿಬೆಂಚರ್ ಅಂತ ಕೇಳ್ಬೋದು. ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಡಿಬೆಂಚರ್ಸ್ ಇದಾವೆ. ಸೊ ಸೆಕ್ಯೂರ್ ಡಿಬೆಂಚರ್ ಇದೆ, ಅನ್ಸೆಕ್ಯೂರ್ ಡಿಬೆಂಚರ್ ಇದೆ, ರೆಡಿಮಬಲ್ ಡಿಬೆಂಚರ್ಸ್ ಇದೆ, ಇರಿಡಿಮೇಬಲ್ ಇದೆ, ಕನ್ವರ್ಟಬಲ್ ಡಿಬೆಂಚರ್ಸ್ ಇದೆ, ಸೊ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಇದೆ. ಸೊ ಇವೆಲ್ಲ ಟೈಪ್ಸ್ ಯಾವ್ದಾದ್ರು 4 ಬರೆದ್ರೆ ಸಾಕಾಗುತ್ತೆ. ಸ್ಟೇಟ್ ದಿ ಮೆಥಡ್ಸ್ ಆಫ್ ರಿಡಂಪ್ಷನ್ ಆಫ್ ಡಿಬೆಂಚರ್. ಡಿಬೆಂಚರ್ ನ ರಿಡಂಪ್ಷನ್ ಮಾಡ್ಲಿಕ್ಕೆ ಯಾವೆಲ್ಲ ಮೆಥಡ್ಸ್ ಇದೆ ಅಂತ ಕೇಳ್ಬೋದು. ಲಂಸಮ್ ಮೆಥಡ್ ಇದೆ, ಪರ್ಚೇಸ್ ಇನ್ ಓಪನ್ ಮಾರ್ಕೆಟ್ ಮೆಥಡ್ ಇದೆ, ಕನ್ವರ್ಷನ್ ಮೆಥಡ್. ಸೊ ಈ 3 ಮೆಥಡ್ ಕೂಡ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಗಿವ್ ದ ಮೀನಿಂಗ್ ಆಫ್ ಲಿಕ್ವಿಡೇಟರ್ ಅಂತ ಸುಮಾರು ಸಲ ಕೇಳಿದರೆ ಈ ಒಂದು ಕ್ವಶನ್ ಅನ್ನ. ಸೊ ಲಿಕ್ವಿಡೇಟರ್ ಇಸ್ ಅ ಪರ್ಸನ್ ಅಪಾಯಿಂಟೆಡ್ ಟು ವೈಂಡ್ ಅಪ್ ದಿ ಅಫೇರ್ಸ್ ಆಫ್ ದಿ ಕಂಪನಿ. The liquidator collect and sell all the company assets and pay its liabilities and distribute any remaining amount among the shareholders. ಅಂದ್ರೆ ಲಿಕ್ವಿಡೇಟರ್ ಅನ್ನೋದು ಒಬ್ಬ ಪರ್ಸನ್ ಗವರ್ನಮೆಂಟ್ ಇಂದ ಅಪಾಯಿಂಟ್ ಆಗಿರ್ತಾನೆ ಕಂಪನಿನ ವೈಂಡ್ ಅಪ್ ಮಾಡಿ ಕೊಡ್ಲಿಕ್ಕೆ. ಅವನೇನ್ ಮಾಡ್ತಾನೆ ಅಂದ್ರೆ ಲಿಕ್ವಿಡೇಟರ್ ಎಲ್ಲ ಅಸೆಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸೇಲ್ ಮಾಡ್ತಾನೆ, ಲಯಬಿಲಿಟೀಸ್ ಅನ್ನ ಪೇಮೆಂಟ್ ಮಾಡ್ತಾನೆ, ಎಕ್ಸ್ಟ್ರಾ ಅಮೌಂಟ್ ಉಳಿದಿದ್ರೆ ಅದನ್ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತಾನೆ, ಅವನೇ ಲಿಕ್ವಿಡೇಟರ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಲಿಕ್ವಿಡೇಷನ್ ಅಂತ ಕೇಳ್ಬೋದು. ಸೊ ಲಿಕ್ವಿಡೇಷನ್ ಈಸ್ ದಿ ಪ್ರೋಸೆಸ್ ಆಫ್ ಕ್ಲೋಸಿಂಗ್ ಆಫ್ ಎ ಕಂಪನಿ ಬೈ ಸೆಲ್ಲಿಂಗ್ ಇಟ್ಸ್ ಅಸೆಟ್ಸ್, ಪೇಯಿಂಗ್ ಆಫ್ ಇಟ್ಸ್ ಡೆಟ್ಸ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ರಿಮೈನಿಂಗ್ ಫಂಡ್ಸ್ ಟು ದಿ ರೆಸ್ಪೆಕ್ಟಿವ್ ಶೇರ್ ಹೋಲ್ಡರ್ಸ್. ಸ್ಟೇಟ್ ದಿ ಟೈಪ್ಸ್ ಆಫ್ ಲಿಕ್ವಿಡೇಷನ್. ಸುಮಾರು ಸಲ ಈ ಕ್ವಶನ್ ಬಂದಿದೆ. ಟೈಪ್ಸ್ ಆಫ್ ಲಿಕ್ವಿಡೇಷನ್ಸ್ ಅಲ್ಲಿ 3 ಇದೆ, ಜಸ್ಟ್ ನೀವು 2 ಬರೋದು ಸಾಕು. ಕಂಪಲ್ಸರಿ ಲಿಕ್ವಿಡೇಷನ್ಸ್ ಇದೆ, ಲಿಕ್ವಿಡೇಷನ್ ಅಥವಾ ವೈಂಡಿಂಗ್ ಅಪ್ 2 ಒಂದೇ. ಕಂಪಲ್ಸರಿ ಲಿಕ್ವಿಡೇಷನ್, ವಾಲಂಟರಿ ಲಿಕ್ವಿಡೇಷನ್, ಲಿಕ್ವಿಡೇಷನ್ ರಿಕ್ವೈರ್ಡ್ ಬೈ ಸ್ಪೆಷಲ್ ನೋಟಿಸ್ ಅಂತ ಕರಿತೀವಿ. ಸೊ ಈ 3 ಕೂಡ ಟೈಪ್ಸ್ ಆಫ್ ಲಿಕ್ವಿಡೇಷನ್ ಅಥವಾ ಟೈಪ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಕಂಪನಿ ಅಂತ ಕರಿತೀವಿ. ದೆನ್ 18 ಬಂದು ವಾಟ್ ಈಸ್ ಲಿಕ್ವಿಡೇಟರ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂದ್ರೆ ಏನು ಅಂತ ಸುಮಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಇಟ್ ಈಸ್ ಎ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಬೈ ದಿ ಲಿಕ್ವಿಡೇಟರ್ ಶೋಯಿಂಗ್ ದ ರೆಸಿಪ್ಟ್ಸ್ ಫ್ರಮ್ ದಿ ಸೇಲ್ ಆಫ್ ಅಸೆಟ್ಸ್ ಅಂಡ್ ಪೇಮೆಂಟ್ ಮೇಡ್ ಡ್ಯೂರಿಂಗ್ ದ ವೈಂಡಿಂಗ್ ಅಪ್ ಆಫ್ ಕಂಪನಿ. ಲಿಕ್ವಿಡೇಟರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ದಟ್ ಈಸ್ ಒನ್ ಆಫ್ ದಿ ಸ್ಟೇಟ್ಮೆಂಟ್ ಲಿಕ್ವಿಡೇಟರ್ ಶೋ ಮಾಡ್ತಕ್ಕಂಥದ್ದು. ರೆಸಿಪ್ಟ್ಸ್ ಎಷ್ಟಿದೆ, ಏನೆಲ್ಲ ಸೇಲ್ ಮಾಡಿದಾಗ ರೆಸಿಪ್ಟ್ಸ್ ಎಷ್ಟು ಬಂದಿದೆ, ಅಸೆಟ್ಸ್ ಸೇಲ್ ಆಫ್ ಅಸೆಟ್ಸ್ ಇಂದ ಎಷ್ಟು ಬಂದಿದೆ, ಮತ್ತೆ ಏನೆಲ್ಲ ಪೇಮೆಂಟ್ ಮಾಡ್ತಾ ಇದೀನಿ ಆ ವೈಂಡಿಂಗ್ ಅಪ್ ಆಫ್ ಕಂಪನಿ ಟೈಮಲ್ಲಿ. ಸೊ ಅದನ್ನ ನಾವು ಲಿಕ್ವಿಡೇಟರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸ್ಟೇಟ್ ಎನಿ 4 ಫಂಕ್ಷನ್ಸ್ ಆಫ್ ಲಿಕ್ವಿಡೇಟರ್ಸ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ರಿಯಲೈಸೇಷನ್ ಆಫ್ ಅಸೆಟ್ಸ್, ಪೇಮೆಂಟ್ ಆಫ್ ಲಿಕ್ವಿಡೇಟ್ ಲಯಬಿಲಿಟೀಸ್, distribution of surplus, settlement of legal matters. These are the functions of liquidator. Who is contributor ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬೋದು. Contributor is a shareholders who may have to contribute money to the company during the liquidation if there is any unpaid liability on the share held by him. ಅಂದ್ರೆ ಕಂಪನಿ ವೈಂಡ್ ಅಪ್ ಆಗ್ಬೇಕಾದ್ರೆ ಸೊ ಯಾರು ಕಾಂಟ್ರಿಬ್ಯೂಟ್ ಅನ್ನ ಮಾಡ್ತಾರೆ ಮನಿಯನ್ನ, ಯಾವಾಗ ಇನ್ ಕೇಸ್ ದೇರ್ ಇಸ್ ಅನ್ಪೇಯ್ಡ್ ಲಯಬಿಲಿಟಿ ಇದೆ ಅಂತ ಹೇಳಿದ್ರೆ ಅವನು ಕಾಂಟ್ರಿಬ್ಯೂಟ್ ಮಾಡ್ತಾನೆ, ಅವನ್ನ ನಾವು ಕಾಂಟ್ರಿಬ್ಯೂಟರಿ ಅಂತ ಕರಿತಾ ಹೋಗ್ತೀವಿ. ದೆನ್ ಗಿವ್ ದ ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಅಂತ ಕೇಳ್ಬೋದು. ಸೊ ಹೋಲ್ಡಿಂಗ್ ಕಂಪನಿ ಇಸ್ ದ ಕಂಪನಿ ವಿಚ್ ಅಕ್ವೈರ್ ಮೋರ್ ದನ್ 51% ಆಫ್ ಶೇರ್ಸ್ ಅನ್ನು ಅಕ್ವೈರ್ ಮಾಡ್ಕೊಳ್ಳೋ ಕಂಪನಿಯನ್ನು ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಸಬ್ಸಿಡರಿ ಕಂಪನಿ ಅಂತ ಕೇಳ್ಬೋದು. ಸಬ್ಸಿಡರಿ ಕಂಪನಿ ಇಸ್ ಆಲ್ಸೋ ಎ ಕಂಪನಿ ವಿಚ್ ಇಸ್ ಅಕ್ವೈರ್ಡ್ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪನಿ. ಯಾವ ಕಂಪನಿ ಹೋಲ್ಡಿಂಗ್ ಕಂಪನಿಯ ಕಂಟ್ರೋಲ್ ಅಲ್ಲಿ ಇರುತ್ತೋ ಅದನ್ನು ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ವಾಟ್ ಡು ಯು ಮೀನ್ ಬೈ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕೇಳ್ಬೋದು. ನೋಡಿ, ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನಿಲ್ಲ, ಎನಿ ರಿಸರ್ವ್ ಕ್ರಿಯೇಟೆಡ್ ಬೈ ದಿ ಸಬ್ಸಿಡರಿ ಕಂಪನಿ, ಎನಿ ಪ್ರಾಫಿಟ್ ಅರ್ನ್ಡ್ ಬೈ ದಿ ಸಬ್ಸಿಡರಿ ಕಂಪನಿ ಅಪ್ ಟು ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಹೆಲ್ಡ್ ಬೈ ದಿ ಹೋಲ್ಡಿಂಗ್ ಕಂಪನಿ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಪ್ರಾಫಿಟ್. ಅಂದ್ರೆ ಶೇರ್ಸ್ ಅನ್ನ ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ಕೊಳ್ಳೋವರೆಗೂ ಏನಾದ್ರೂ ಸಬ್ಸಿಡರಿ ಕಂಪನಿಲಿ ರಿಸರ್ವ್ಸ್ ಇದೆ, ಪ್ರಾಫಿಟ್ ಇದೆ ಅಂದ್ರೆ ಅದನ್ನೆಲ್ಲ ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ಅಟ್ ದಿ ಸೇಮ್ ಟೈಮ್ what do you mean by post acquisition profit ಅಥವಾ revenue profit ಅಂತ ಕೇಳಿದ್ರೆ the reserve created by the subsidiary company, profit earned by the subsidiary company after the date of acquisition of shares held by the holding company is called as revenue profit ಅಂತ ಕರಿತೀವಿ. ಸೊ ಎಷ್ಟು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ಇರ್ತಕ್ಕಂಥದ್ದು. ಐ ಹೋಪ್ ಇದರಲ್ಲೇ ನಿಮಗೆ ಸೊ ಆಲ್ಮೋಸ್ಟ್ ನೀವು ಎಷ್ಟು ಎಕ್ಸಾಮ್ ಅಲ್ಲಿ ಒಂದು 7 ಕ್ವಶನ್ಸ್ ಅನ್ನ ಬರೀತೀರಾ 100% ಎಲ್ಲ ಇದೆ ಈ ಒಂದು ಕ್ವಶನ್ಸ್ ಅಲ್ಲೇ ಬಂದಿರ್ತವೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.